ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಆದರೆ ನಾವು ಮಾಡುತ್ತಿರುವ ಪೂಜೆಗಳೆಲ್ಲವೂ ಅಸಲಿಗೆ ದೇವರಿಗೆ ತಲುಪುತ್ತಿವೆಯೇ, ನಮ್ಮ ಪೂಜೆಗಳನ್ನು ದೇವತೆಗಳು ಸ್ವೀಕರಿಸುತ್ತಿದ್ದಾರೆಯೇ ಎಂದು ಅನೇಕರಿಗೆ ಒಂದು ಸಂದೇಹವಿರುತ್ತದೆ. ಆದರೆ ನೀವು ಮಾಡುವ ಪೂಜೆಗಳ ಬಗ್ಗೆ ದೇವತೆಗಳು ಸಂತೋಷವಾಗಿದ್ದರೆ ಮಾತ್ರ ಆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರಲು ಸಿದ್ಧಳಾಗುತ್ತಾಳೆ. ಅದರ ಮೂಲಕ ನಿಮಗೆ ಮೊದಲೇ ಕೆಲವು ಶುಭ ಸಂಕೇತಗಳು ಕಾಣಿಸುತ್ತವೆ. ಮನೆಯಲ್ಲಿ ದೀಪಾರಾಧನೆ ಮಾಡುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿದ್ದರೆ ಕೆಲವು ಅತ್ಯಂತ ಶಕ್ತಿಶಾಲಿ ಸಂಕೇತಗಳು ಕಾಣಿಸುತ್ತವೆ. ಪೂಜೆಯಲ್ಲಿ ಈ ಸೂಚನೆಗಳು ಕಂಡರೆ ಸಾಕ್ಷಾತ್ ದೇವತೆಗಳೇ ನಿಮ್ಮ ಮನೆಯಲ್ಲಿದ್ದು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಿದ್ದಾರೆ ಎಂದು ಅರ್ಥ. ಹಾಗಾಗಿ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ದೇವರ ಹೆಸರನ್ನು ಕಾಮೆಂಟ್ ಮಾಡಿ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನೀವು ಹಚ್ಚಿದ ದೀಪವು ಪ್ರಕಾಶಮಾನವಾಗಿ ಹೆಚ್ಚು ಸಮಯ ಉರಿಯುತ್ತಿದ್ದರೆ ಅದು ಬಹಳ ಅದೃಷ್ಟ ಎಂದೇ ಹೇಳಬಹುದು. ದೀಪವು ಪ್ರಕಾಶಮಾನವಾಗಿ ಉರಿದರೆ ನಿಮ್ಮ ಪೂಜೆಗಳಿಗೆ ದೇವತೆಗಳು ಸಂತೋಷಪಟ್ಟು ನಿಮ್ಮ ಮನೆಗೆ ಬರಲಿದ್ದಾರೆ ಎಂದು ಅರ್ಥ. ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ಹೂವುಗಳು ದೇವರ ಫೋಟೋದಿಂದ ಕೆಳಗೆ ಬಿದ್ದರೆ ಅದು ಬಹಳ ಒಳ್ಳೆಯದು. ದೇವರಿಗೆ ಇಟ್ಟ ಹೂವುಗಳು ಕೆಳಗೆ ಬಿದ್ದರೆ ನೀವು ಮಾಡುವ ಪೂಜೆಗಳಿಗೆ ದೇವತೆಗಳು ಸಂತೃಪ್ತರಾಗಿದ್ದಾರೆ ಮತ್ತು ನಿಮ್ಮ ಕೋರಿಕೆಗಳು ಶೀಘ್ರದಲ್ಲೇ ನೆರವೇರಲಿವೆ ಎನ್ನುವ ಶುಭ ಸೂಚನೆ. ಇನ್ನು ದೀಪದಲ್ಲಿ ಹಾಕುವ ಬತ್ತಿಗಳಿಗೂ ಸಹ ಬಹಳ ಪ್ರಾಮುಖ್ಯತೆ ಇರುತ್ತದೆ. ಆದರೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಆ ಸಮಯದಲ್ಲಿ ದೀಪದಲ್ಲಿರುವ ಬತ್ತಿಗಳು ಪೂರ್ತಿಯಾಗಿ ಉರಿದು ಹೋದರೆ ಬಹಳ ಅದೃಷ್ಟ ಎಂದೇ ಹೇಳಬಹುದು. ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿದರೆ ನಿಮ್ಮ ಪೂಜೆಗಳನ್ನು ದೇವತೆಗಳು ಸ್ವೀಕರಿಸಿದ್ದಾರೆ ಮತ್ತು ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂದು ಅರ್ಥ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಕೆಲವರ ಮನೆಗಳಲ್ಲಿ ಅತಿ ಹೆಚ್ಚು ಹಲ್ಲಿಗಳು ಓಡಾಡುತ್ತಿರುತ್ತವೆ. ಆದರೆ ನಿಮ್ಮ ಪೂಜಾ ಕೋಣೆಯಲ್ಲಿ ಹಲ್ಲಿ ಕಂಡರೆ ಬಹಳ ಒಳ್ಳೆಯದು. ಪೂಜಾ ಕೋಣೆಯಲ್ಲಿ ಹಲ್ಲಿ ಓಡಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸಂಚರಿಸುತ್ತಿದ್ದಾಳೆ ಎಂದು ಅರ್ಥ. ಹಾಗೆಯೇ ಬಹಳಷ್ಟು ಜನರ ಮನೆಗಳಲ್ಲಿ ಕಪ್ಪು ಇರುವೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಕಪ್ಪು ಇರುವೆಗಳು ಕೂಡ ಅದೃಷ್ಟದ ಸಂಕೇತ. ಆದರೆ ದೇವರಿಗೆ ಅರ್ಪಿಸಿದ ನೈವೇದ್ಯಕ್ಕೆ ಕಪ್ಪು ಇರುವೆಗಳು ಬಂದರೆ ನಿಮ್ಮ ನೈವೇದ್ಯವನ್ನು ದೇವತೆಗಳು ಸ್ವೀಕರಿಸಿದ್ದಾರೆ ಎನ್ನುವ ಒಂದು ಶುಭ ಸೂಚನೆಯಾಗಿದೆ. ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಣ್ಣೀರು ಬರುತ್ತಿರುತ್ತದೆ. ಇದನ್ನೇ ಆನಂದ ಬಾಷ್ಪವೆಂದು ಕರೆಯುತ್ತಾರೆ. ಇದು ದೈವ ಸಂಕೇತ ಎಂದೇ ಹೇಳಬಹುದು. ನಿಮಗೆ ತಿಳಿಯದೆಯೇ ನಿಮ್ಮ ಕಣ್ಣಿನಿಂದ ನೀರು ಬರುತ್ತಿದ್ದರೆ ನಿಮ್ಮ ಪೂಜೆಗಳಿಗೆ ದೈವಾನುಗ್ರಹ ಲಭಿಸಿದೆ ಎಂದು ಅರ್ಥ. ಹಾಗೆಯೇ ಒಂದೊಂದು ಬಾರಿ ದೇವರನ್ನ ಪೂಜಿಸುವಾಗ ಇದ್ದಕ್ಕಿದ್ದಂತೆ ತಲೆನೋವು ಬರುತ್ತದೆ. ನಿಮಗೂ ಹಾಗೆಯೇ ಅನಿಸಿದರೆ ನಿಮ್ಮ ಮೇಲೆ ದೇವರ ಆಶೀರ್ವಾದವಿದೆ ಎಂದು ಅರ್ಥ. ಇನ್ನು ಬಹಳಷ್ಟು ಜನರ ಮನೆಗಳಲ್ಲಿ ದೈವಶಕ್ತಿಗಳು ಸಂಚರಿಸುತ್ತಿರುತ್ತವೆ ಅಂತೆ. ಆದರೆ ಒಂದೊಂದು ಬಾರಿ ಇದ್ದಕ್ಕಿದ್ದಂತೆ ಸುಗಂಧ ದ್ರವ್ಯಗಳ ಸುವಾಸನೆ ಬರುತ್ತಿರುತ್ತದೆ. ಯಾವ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿರುತ್ತಾರೋ ಅಂತಹ ಮನೆಗಳಲ್ಲಿ ಚಂದನದ ಸುವಾಸನೆ ಬರುತ್ತಿರುತ್ತದೆ. ಹಾಗೆಯೇ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಘಂಟಾನಾದ ಕೇಳಿಸುವುದು ಅಥವಾ ಶಂಖದ ಶಬ್ದ ಕೇಳಿಸಿದರೆ ದೇವರ ಅನುಗ್ರಹ ಲಭಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ಪೂಜೆಯಲ್ಲಿ ದೀಪ ಹಚ್ಚಿದ ನಂತರ ದೀಪದ ಜ್ಯೋತಿಯಲ್ಲಿ ಚಿಕ್ಕ ಹೂವಿನ ಆಕಾರ ಕಂಡರೆ ಇದು ಲಕ್ಷ್ಮೀ ದೇವಿಯ ಕಟಾಕ್ಷದ ಸಂಕೇತ. ನಿಮ್ಮ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಇದರ ಅರ್ಥ. ಹಾಗೆಯೇ ದೀಪಾರಾಧನೆ ಮಾಡುವ ಸಮಯದಲ್ಲಿ ಯಾವುದೇ ಗಾಳಿ ಬರದಿದ್ದರೂ ಉರಿಯುತ್ತಿರುವ ದೀಪದ ಜ್ವಾಲೆ ಪ್ರಕಾಶಮಾನವಾಗಿ ನಡುಗುತ್ತಿದ್ದರೆ ನಿಮ್ಮ ಪೂಜಾ ಕೋಣೆಯಲ್ಲಿ ದೇವತೆಗಳಿದ್ದಾರೆ ಎಂದು ಅರ್ಥ. ಜೊತೆಗೆ ಪೂಜಾ ಕೋಣೆಯಲ್ಲಿರುವ ದೇವರ ವಿಗ್ರಹಗಳಿಂದ ಅಕಸ್ಮಾತಾಗಿ ಕುಂಕುಮ ಕೆಳಗೆ ಬೀಳುವುದು ಅಥವಾ ವಿಭೂತಿಯ ಬೊಟ್ಟು ಉದುರುವುದು ನಡೆದರೆ ಆ ದೇವತೆಗಳು ನಿಮಗೆ ಏನೋ ಹೇಳಲು ಹೊರಟಿದ್ದಾರೆ ಮತ್ತು ನಿಮಗೆ ಒಳ್ಳೆಯದು ನಡೆಯಲಿದೆ ಎಂದು ಅರ್ಥ. ಹಾಗೆಯೇ ದೀಪದಲ್ಲಿರುವ ಎಣ್ಣೆ ಕಡಿಮೆಯಾಗದೆ ಹೆಚ್ಚು ಸಮಯ ದೀಪ ಉರಿಯುತ್ತಿದ್ದರೆ ನಿಮ್ಮ ಪೂಜೆಗಳೆಲ್ಲವೂ ದೇವರ ಸನ್ನಿಧಿಗೆ ತಲುಪುತ್ತಿವೆ ಮತ್ತು ನಿಮಗೆ ಶುಭ ಉಂಟಾಗುತ್ತದೆ ಎನ್ನುವ ಒಂದು ಒಳ್ಳೆಯ ಸಂಕೇತವಾಗಿದೆ.
ಜೊತೆಗೆ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ನೈವೇದ್ಯದಲ್ಲಿ ಸಿಹಿ ಕಡಿಮೆಯಾಗಿ ಸುವಾಸನೆಯಿಂದ ಕೂಡಿದ್ದರೆ ನಿಮ್ಮ ನೈವೇದ್ಯವನ್ನು ದೇವತೆಗಳು ಸ್ವೀಕರಿಸಿದ್ದಾರೆ ಎಂದು ಅರ್ಥ. ಹಾಗೆಯೇ ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವಾಗ ತೆಂಗಿನಕಾಯಿ 2 ಭಾಗವಾಗಿ ಚಂದವಾಗಿ ಒಡೆದರೆ ನಿಮ್ಮ ಪೂಜೆಗಳಿಗೆ ಸರಿಯಾದ ಫಲ ಸಿಗಲಿದೆ ಎಂದು ಅರ್ಥ. ತ್ರಿಮೂರ್ತಿಗಳ ಸ್ವರೂಪವಾದ ತೆಂಗಿನಕಾಯಿ ಚೂರು ಚೂರಾಗಿ ಒಡೆಯಬಾರದು. ಇನ್ನು ಕುಂಕುಮಕ್ಕೆ ಬಹಳ ದೈವಶಕ್ತಿ ಇರುತ್ತದೆ. ಕುಂಕುಮವು ಸಾಕ್ಷಾತ್ ಪಾರ್ವತೀ ದೇವಿಯ ಸ್ವರೂಪ. ಆದರೆ ಒಂದೊಂದು ಬಾರಿ ನಮ್ಮ ಕೈಯಿಂದ ಕುಂಕುಮ ಕೆಳಗೆ ಬೀಳುತ್ತಿರುತ್ತದೆ. ಕುಂಕುಮ ಕೆಳಗೆ ಬಿದ್ದರೆ ಏನೋ ಕೆಟ್ಟದ್ದು ನಡೆಯಲಿದೆ ಎಂದು ಬಹಳಷ್ಟು ಜನರು ಭಯಪಡುತ್ತಾರೆ. ಆದರೆ ಕುಂಕುಮ ಕೆಳಗೆ ಬಿದ್ದರೆ ಸ್ವಯಂ ಆ ಭೂಮಾತೆಯು ನಿಮ್ಮ ಕೈಗಳ ಮೂಲಕ ತನಗೆ ತಾನೇ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳುತ್ತಿದ್ದಾಳೆ ಎಂದು ಅರ್ಥ. ಹಾಗಾಗಿ ಎಂದಾದರೂ ಕುಂಕುಮ ಕೆಳಗೆ ಬಿದ್ದರೆ ಯಾವುದೇ ಭಯಪಡದೆ ಆ ಕುಂಕುಮವನ್ನು ಕೈನಿಂದ ತೆಗೆದು ಯಾವುದಾದರೂ ಗಿಡದ ಹತ್ತಿರ ಹಾಕಿ. ಇನ್ನು ಪೂಜೆಯಲ್ಲಿ ಧೂಪವು ಪೂರ್ತಿಯಾಗಿ ಆರಿದ ನಂತರವೂ ಅದರ ಸುವಾಸನೆ ಬಹಳ ಹೊತ್ತಿನವರೆಗೆ ಬರುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದೇವತೆಗಳಿದ್ದಂತೆಯೇ ನಿಜ. ಹಾಗೆಯೇ ದೀಪಾರಾಧನೆ ಮಾಡುವ ಸಮಯದಲ್ಲಿ ನಿಮ್ಮ ಮನೆಯ ಮುಂದೆ ಪಕ್ಷಿಗಳು ಬಂದು ಕೂಗುತ್ತಿದ್ದರೆ ಅದು ಬಹಳ ಶುಭ ಸೂಚನೆ. ಪೂಜೆಯ ಸಮಯದಲ್ಲಿ ಪಕ್ಷಿಗಳ ಕೂಗು ಕೇಳಿಸಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಿದ್ದಾರೆ ಎಂದು ಅರ್ಥ. ಪೂಜೆ ಮಾಡುವ ಸಮಯದಲ್ಲಿ ಕೆಲವು ಅಶುಭ ಸಂಕೇತಗಳು ಕೂಡ ಕಾಣಿಸುತ್ತವೆ. ಅವುಗಳೇನೆಂದು ತಿಳಿದುಕೊಳ್ಳೋಣ. ಪೂಜೆಯಲ್ಲಿ ದೇವರಿಗೆ ಹೊಡೆದ ತೆಂಗಿನಕಾಯಿ ಕೊಳೆತು ಹೋದರೆ ಕೆಟ್ಟ ಶಕುನವೆಂದು ಭಾವಿಸುತ್ತಾರೆ. ತೆಂಗಿನಕಾಯಿ ಕೊಳೆತರೆ ಆ ಮನೆಯ ಯಜಮಾನಿಗೆ ಏನೋ ಅಪಾಯ ಬರಲಿದೆ ಎಂದು ಅರ್ಥ. ಹಾಗಾಗಿ ಕೊಳೆತ ತೆಂಗಿನಕಾಯಿಯನ್ನು ತೆಗೆದುಹಾಕಿ ಕಾಲು ಕೈಗಳನ್ನು ತೊಳೆದುಕೊಂಡು ಮತ್ತೆ ಹೊಸ ತೆಂಗಿನಕಾಯಿಯನ್ನು ಒಡೆದರೆ ಯಾವುದೇ ದೋಷವಿಲ್ಲದಂತೆ ಅದು ಇರುತ್ತದೆ. ಹಾಗೆಯೇ ಒಂದೊಂದು ಬಾರಿ ಇದ್ದಕ್ಕಿದ್ದಂತೆ ಪೂಜಾ ಕೋಣೆಯಲ್ಲಿ ಹಚ್ಚಿದ ದೀಪವು ಹಾರಿ ಹೋಗುತ್ತದೆ. ಉರಿಯುತ್ತಿರುವ ದೀಪವು ಎಂದಿಗೂ ಹಾರಿ ಹೋಗಬಾರದು. ದೀಪ ಆರಿ ಹೋದರೆ ನಿಮ್ಮ ಮನೆಗೆ ಏನೋ ಸಮಸ್ಯೆ ಬರಲಿದೆ ಎಂದು ಅರ್ಥ. ಹಾಗಾಗಿ ನಿಮ್ಮ ಪೂಜೆಯಲ್ಲಿ ಎಂದಾದರೂ ದೀಪ ಆರಿ ಹೋದರೆ ಕೂಡಲೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಿ ಮತ್ತೆ ಹೊಸ ದೀಪವನ್ನು ಹಚ್ಚಿ. ಆಗ ಯಾವುದೇ ಸಮಸ್ಯೆ ಉಂಟಾಗದಂತೆ ಇರುತ್ತದೆ. ಪೂಜೆಯಲ್ಲಿ ದೀಪ ಹಚ್ಚುವಾಗ ಒಂದೊಂದು ಬಾರಿ ನಮ್ಮ ಕೈ ಸುಡುತ್ತದೆ. ಇದನ್ನು ಕೂಡ ಅಶುಭವೆಂದು ಭಾವಿಸಬೇಕು. ಪೂಜೆಯಲ್ಲಿ ಕೈ ಸುಟ್ಟರೆ ದೇವರಿಗೆ ಏನೋ ಲೋಪ ಮಾಡುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ನಮ್ಮಲ್ಲಿ ಕೆಲವರಿಗೆ ಪೂಜೆ ಮಾಡುವಾಗ ಆಕಳಿಕೆಗಳು ಬರುತ್ತಿರುತ್ತದೆ. ದೀಪಾರಾಧನೆಯ ಸಮಯದಲ್ಲಿ ಆಕಳಿಕೆಗಳು ಬರಬಾರದು. ದೀಪಾರಾಧನೆಯ ಸಮಯದಲ್ಲಿ ಆಕಳಿಕೆ ಬಂದರೂ ಅಥವಾ ಸೀನು ಬಂದರೂ ಮತ್ತೆ ಸ್ನಾನ ಮಾಡಿ ದೀಪಾರಾಧನೆ ಮಾಡಬೇಕು. ಅಥವಾ ತಲೆಯ ಮೇಲೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೀಪವನ್ನು ಹಚ್ಚಬೇಕು. ಹಾಗೆಯೇ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಒಂದೊಂದು ಬಾರಿ ದೀಪದಿಂದ ಶಬ್ದಗಳು ಬರುತ್ತಿರುತ್ತವೆ. ದೇವತಾ ಸ್ವರೂಪವಾದ ದೀಪದಿಂದ ಶಬ್ದ ಬರಬಾರದು. ದೀಪವು ಪ್ರಕಾಶಮಾನವಾಗಿ ಉರಿಯಬೇಕು. ದೀಪದಿಂದ ಶಬ್ದಗಳು ಕೇಳಿಸಿದರೆ ನಿಮ್ಮ ಪೂಜೆಯಲ್ಲಿ ಲೋಪಗಳಿವೆ ಎಂದು ಅರ್ಥ. ಹಾಗೆಯೇ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ದೀಪವು ಬೇಗನೆ ಆರಿ ಹೋದರೆ ನಿಮ್ಮ ಪೂಜೆಗೆ ಸರಿಯಾದ ಪುಣ್ಯ ಫಲ ದಕ್ಕುವುದಿಲ್ಲ. ಹಾಗಾಗಿ ಪೂಜೆಯಲ್ಲಿ ಉಪಯೋಗಿಸುವ ದೀಪಾರಾಧನೆಯ ಎಣ್ಣೆ ಗುಣಮಟ್ಟದ್ದಾಗಿರಬೇಕು. ಇನ್ನು ದೇವರಿಗೆ ತುಳಸಿ ದಳಗಳನ್ನು ಅರ್ಪಿಸುವಾಗ ಅಕಸ್ಮಾತಾಗಿ ದೀಪದಲ್ಲಿ ಅಥವಾ ನೈವೇದ್ಯದ ಮೇಲೆ ತುಳಸಿ ಎಲೆಗಳು ಬಿದ್ದರೆ ಅಪಾರವಾದ ಅದೃಷ್ಟ ಸಿಗಲಿದೆ ಮತ್ತು ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಲಿದೆ ಎಂದು ಅರ್ಥ. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಮನೆಯ ಆವರಣದಲ್ಲಿ ನಾಗರಹಾವು ದರ್ಶನ ನೀಡಿದರೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಮ ಮನೆಯ ಮೇಲಿದೆ ಎಂದು ಅರ್ಥ. ಹಾಗೆಯೇ ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಪೂಜೆ ಪೂರ್ಣಗೊಂಡ ನಂತರ ನಿಮ್ಮ ಮನೆಯ ಮುಂದೆ ಗೋಮಾತೆ ಬಂದರೂ ಅದು ಬಹಳ ಶುಭ ಸೂಚನೆ. ಇನ್ನು ಪೂಜೆಯಲ್ಲಿ ಉರಿಯುತ್ತಿರುವ ದೀಪದಿಂದ ಕಪ್ಪು ಹೊಗೆ ಬರಬಾರದು. ಇದು ಅಶಾಂತಿ ಮತ್ತು ದುರಾದೃಷ್ಟದ ಸಂಕೇತವಂತೆ. ಪೂಜೆಯಲ್ಲಿ ಹಚ್ಚುವ ದೀಪವು ಪ್ರಕಾಶಮಾನವಾಗಿ ಇಲ್ಲದಿದ್ದರೆ ನಿಮ್ಮ ಪೂಜೆಗೆ ಫಲ ಸಿಗುವುದಿಲ್ಲ. ಅದೇ ರೀತಿ ಉರಿಯುತ್ತಿರುವ ದೀಪದಿಂದ ಅಕಸ್ಮಾತಾಗಿ ಎಣ್ಣೆ ಸಿಡಿಯಬಾರದು.
ಇದು ಕೂಡ ದುರಾದೃಷ್ಟದ ಸಂಕೇತ. ಹಾಗೆಯೇ ಉರಿಯುತ್ತಿರುವ ದೀಪದ ಎಣ್ಣೆಯಲ್ಲಿ ಅಕಸ್ಮಾತಾಗಿ ಯಾವುದಾದರೂ ಹುಳು ಬಿದ್ದರೆ ಅಶುಭ ಸಂಕೇತವೆಂದು ಭಾವಿಸಬೇಕು. ಭಕ್ತಿಯಿಂದ ದೇವರನ್ನು ಪೂಜಿಸದಿದ್ದರೆ ನೀವು ಹಚ್ಚಿದ ದೀಪವು ತನ್ನಷ್ಟಕ್ಕೆ ತಾನೇ ಕೆಳಗೆ ಬಿದ್ದು ಬೆಂಕಿ ಹರಡುತ್ತದೆ. ಹಾಗಾಗಿ ಭಕ್ತಿಯಿಂದ ಯಾವುದೇ ಕಲ್ಮಶವಿಲ್ಲದೆ ದೇವರನ್ನು ಪೂಜಿಸಿದರೆ ಇಷ್ಟು ಶುಭ ಫಲಗಳು ಉಂಟಾಗುತ್ತವೆ. ಎಂತಹದೇ ಪವಿತ್ರವಾದ ಪೂಜಾ ಕೋಣೆಯಲ್ಲಿ ದುರ್ವಾಸನೆ ಬರಬಾರದು. ಪೂಜಾ ಕೋಣೆಯಲ್ಲಿ ಕೆಟ್ಟ ವಾಸನೆ ಬಂದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ವಾಸಿಸುವುದಿಲ್ಲ. ಹಾಗಾಗಿ ನಿಮ್ಮ ಪೂಜಾ ಕೋಣೆಯನ್ನು ಅಂದವಾಗಿ ಮತ್ತು ಸುವಾಸನೆಯಿಂದ ಇಟ್ಟುಕೊಳ್ಳಬೇಕು. ಜೊತೆಗೆ ಪೂಜೆ ಮಾಡುವಾಗ ದೇವರ ಫೋಟೋ ಅಕಸ್ಮಾತ್ತಾಗಿ ಕೆಳಗೆ ಬಿದ್ದರೆ ನಿಮ್ಮ ಪೂಜೆಗಳಿಗೆ ಯಾವುದೇ ಫಲ ಸಿಗುವುದಿಲ್ಲ. ಹಾಗೆಯೇ ಪೂಜೆಯಲ್ಲಿ ಪ್ರತಿಷ್ಠಾಪಿಸಿದ ಕಳಶವು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದರೆ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂತಹ ಚಿಕ್ಕ ಚಿಕ್ಕ ಸಂಕೇತಗಳಿಂದ ನಿಮ್ಮ ಮನೆಯಲ್ಲಿ ದೈವಶಕ್ತಿಗಳು ಇವೆಯೇ ಇಲ್ಲವೇ ಎಂದು ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ರೀತಿ ನಿಮ್ಮ ಮನೆಯ ಪೂಜಾ ಫಲ ನಿಮಗೆ ಸಿಗುತ್ತಿದೆಯೇ ಇಲ್ಲವೇ ಎಂಬುದನ್ನು ಈ ಚಿಕ್ಕ ಬದಲಾವಣೆಗಳೇ ತಿಳಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.